ಸೋಲೋ ರೈಡ್ ಅಂದ್ರೆ ತಮಾಷೆ ಎಲ್ಲ. ಪೆಟ್ರೋಲ್ ಬಂಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಲ್ಕೊಂಡು ಬಂದು ನಮ್ಮ ಊರ್ನ ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಅಂದ್ರೆ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಮೋಟರಬಲ್ ಪಾಸ್ ಅಲ್ಲಿ ನನ್ನ ಊರು ಚಿನ್ನದ ಮಣ್ಣು ನಾನು ಅಲ್ಲಿಕ್ಕಿದ್ದೀನಿ. ತುಂಬಾ ಅಂದ್ರೆ ತುಂಬಾ ನನಗೆ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಇವರು ಇಲ್ಲಿಂದ ಆ ಮಣ್ಣು ತಗೊಂಡೋಗಿ ಒಂದು ಕವರಲ್ಲಿ ಹಾಕೊಂಡು ಪೇಪರಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಹೋಗಿ KGF ಮಣ್ಣು ಅಂತ ಇಟ್ಟರು. ಆ ವಿಡಿಯೋ ನಾನು ನೋಡಿದ್ದೀನಿ. ಅದೇ ರೀತಿ ಇವರು ಇಲ್ಲಿಂದ ಆ ಮಣ್ಣು ತಗೊಂಡೋಗಿ ಒಂದು ಕವರಲ್ಲಿ ಹಾಕೊಂಡು ಪೇಪರಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಹೋಗಿ KGF ಮಣ್ಣು ಅಂತ ಇಟ್ಟರು. ಆ ವಿಡಿಯೋ ನಾನು ನೋಡಿದ್ದೀನಿ. ಸರ್ ಆ್ಯಕ್ಚುಲಿ ಏನಂದರೆ ನಾನು ಕಾರ್ದುಂಗ್ಲಾ ಎಂಟ್ರಿ ಆಗ್ತಾ ಇದ್ದೆ. ನನಗೊಂದು ಫೋನ್ ಬಂತು, ಈ ಥರ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮ ಜಿಮ್ಖಾನಾ ಗ್ರೌಂಡ್ದು, ತುಂಬ ದಿವಸ ಆದಮೇಲೆ ಓಪನ್ ಆಗಿದೆ ಅಂತ. ನಾನು ಯಾರೋ ಓಪನ್ ಮಾಡಿದೆ ಅಂದ್ಕೊಂಡೆ. ನಿಜ ಹೇಳ್ತೀನಿ, ನಮ್ಮ ಯಂಗ್ಸ್ಟರ್ಸ್ಗೆ KGF ಅಲ್ಲಿ ತುಂಬ ಒಳ್ಳೆಯವರು ಸರ್. ನಮ್ಮ ಯಂಗ್ಸ್ಟರ್ಸ್ ತುಂಬ ಎಲ್ಲ ಟ್ಯಾಲೆಂಟೆಡ್ ಇದೆ, ಅವ್ರಿಗೆ ಹೆವಿ ಟ್ಯಾಲೆಂಟೆಡು. ಬಟ್ ಅವ್ರನ್ನ ಯಾರನ್ನೂ ಆಚೆ ತೊಗೊಂಬರೋಕ್ಕೆ ಸಪೋರ್ಟ್ ಇಲ್ಲ. ಬಟ್ ನಿಮ್ಮಂಥ ವ್ಯಕ್ತಿಯಲ್ಲಿ ಬಂದರೆ ನಿಜ ಒಳ್ಳೆ ಇದಾಗುತ್ತೆ ಅನ್ಕೊತಾ ಇದ್ದೀನಿ. ಅಂಕಲ್ ಇವತ್ತು ನಮ್ಮ ಚಿನ್ನದ ಮಣ್ಣಿನ ಮಗ KGF ಟು ಲಡಾಖ್ ಅಂತ ನಾನು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಿದ್ದು, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ. ಸೊ ಈ ಸಾಧನೆ ಬಂದು ಅಟ್ಲೀಸ್ಟ್ ಮಾಡ್ಬೇಕಂತ ಹೇಳಿ 2 ವೀಲರ್ ಅಲ್ಲಿ ಅಷ್ಟು ಟ್ರಾವೆಲ್ ಮಾಡಿ ಸೋಲೋ ಆಗಿ ಆ ಅಚೀವ್ಮೆಂಟ್ ಬಂದು ಮಾಡಿರೋದು ಬಂದು ಅದು ಒಂದು ದೊಡ್ಡ ಸಾಧನೆ. ಅದೇ ರೀತಿ ಇವರು ಇಲ್ಲಿಂದ ಆ ಮಣ್ಣು ತಗೊಂಡೋಗಿ ಒಂದು ಕವರಲ್ಲಿ ಹಾಕೊಂಡು ಪೇಪರಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಹೋಗಿ KGF ಮಣ್ಣು ಅಂತ ಇಟ್ಟರು. ಆ ವಿಡಿಯೋ ನಾನು ನೋಡಿದ್ದೀನಿ. ನನಗೇನು ಸಂತೋಷ ಅಂದರೆ, ಇಂಥ ಒಂದು ಸಾಧನೆ ಸಾಧ್ಯ ಇಲ್ಲ. ಇದು ಬಂದು ಬರೀ ನಮ್ಮ KGF ಮಕ್ಕಳಲ್ಲಿ ಮಾತ್ರ ಈ ಥರ ಒಂದು ಸಾಧನೆ ಮಾಡಬೇಕು ಅಂತ ಏನು ಸಪೋರ್ಟ್ ಇಲ್ಲದೆ ಏನು ಇಲ್ಲದೆ ಇದು ಬರೀ ಇದು ಮಾತ್ರ ಅಲ್ಲ, ಇದ್ರ ಹಿಂದೆ ಬಂದು ಸ್ಪೋರ್ಟ್ಸಲ್ಲಿ ನಮ್ಮ ಮಕ್ಕಳು ನಮ್ಮ ಜನಗಳು ಇಲ್ಲಿ ಎಲ್ಲ ಯುವಕರಿಗೆ ಇದು ಒಂದು ಸಂದೇಶ. ಇದು ಏನಂದರೆ, ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಾವು ಯಾವ ಸಾಧನೆ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ಅನ್ನೋದು ನಿಮ್ಮ ಕಣ್ಮುಂದೆ ಇವತ್ತು ನಮ್ಮ ಸ್ನೇಹಿತರು ಮಾಡಿ ತೋರಿಸಿದ್ದಾರೆ ನಮ್ಮ ಮುಂದೆ. ನಾನು ಎಷ್ಟೋ ದೇಶ ಹೋಗಿದ್ದೀನಿ, ಆದರೆ ಬೈ ಫ್ಲೈಟು ಬೈ ಟ್ರೈನು, ಅದು ಇಲ್ಲಿಂದ ಗಾಡಿ ಓಡಿಸ್ಕೊಂಡು ಹೋಗಿ ಬೇರೆ ಬೇರೆ ಇದರಲ್ಲಿ ನಾವು ಹೇಳೋದು ಎಷ್ಟು ಸುಲಭ ಅಂದರೆ ತುಂಬ ಸುಲಭ. KGF ಟು ಲಡಾಖ್ ಅನ್ನೋದು ತುಂಬ ಸುಲಭ. ಆದರೆ ಒಂದು ಊರು ದಾಟುವಾಗ ಅಲ್ಲಿರೋ ಪರಿಸ್ಥಿತಿ, ಅಲ್ಲಿರೋ ಕಷ್ಟಗಳು, ಊಟ, ನೀವು ಗಾಡಿ ಓಡಿಸ್ಕೊಂಡು ಹೋಗುವಾಗ ಎಷ್ಟು ನಿಮಗೆ ಬ್ಯಾಕ್ ಪೇನ್ ಬರುತ್ತೆ, ಎಷ್ಟು ಕೈ ನೋವು ಬರುತ್ತೆ, ಈ ಕೈಯೆಲ್ಲ ಬಂದು ಯಾವ ಥರ ಇದಾಗುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನಾವು KGF ಟು ಲಡಾಖ್ ಅಂತ ಸುಮ್ಮನೆ ಹೇಳೋದು ಬಿಟ್ಟು ಅದ್ರ ಹಿಂದೆ ಏನಿದೆ ಅನ್ನೋದು, ಆ ಕಷ್ಟ, ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಪ್ಲಸ್ ಒಂದೊಂದು ವಿಡಿಯೋನು ಹಾಕ್ತಾ ಇದ್ರು. ಆ ಒಂದೊಂದು ವಿಡಿಯೋನಲ್ಲೂ ಖಂಡಿತ ಇವ್ರು ಅಟ್ಲೀಸ್ಟ್ ನಿದ್ದೆ ಹೋಗುವಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅನ್ಸುತ್ತೆ ನಾನು. ಇದೇ ಈ ಸಂದೇಶ. ಅದಕ್ಕೆ ಅವ್ರನ್ನ ಬಂದು ಇಲ್ಲೇ ಇದೇ KGF ಅಲ್ಲಿ ಬಂದು ಅವ್ರಿಗೆ ಒಂದು ಸನ್ಮಾನ ಮಾಡಿ, ಮತ್ತೆ ಇಲ್ಲಿಂದ ನಾವು ಈ ಮೆಸೇಜ್ ಈ ಯುವಕರಿಗೆಲ್ಲ ಸೇರಿ ಇದೇ ತರ ಸಾಧನೆ ಎಲ್ಲ ಮಕ್ಕಳು ಮಾಡ್ಬೇಕನ್ನೋದು ಉದ್ದೇಶ. ಇದು ಯಾವುದೇ ರೀತಿ ಇರಲಿ, ಸ್ಪೋರ್ಟ್ಸ್, ಓದೋದು, ಅದು ಇದು ಯಾವುದೇ ಇರಲಿ, ಏನೋ ಒಂದು ಸಾಧನೆ ಹುಟ್ಟಿದೀವಿ, ಏನೋ ಒಂದು ಸಾಧನೆ ಮಾಡಲೇಬೇಕು. ಅದನ್ನ ಮಾಡ್ಬೇಕನ್ನೋದು ಬಂದು ಉದ್ದೇಶ. ನಾವೆಲ್ಲ ಓದಿದೀವಿ, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಇದು ಮಾಡಿದ್ರು, ಅವ್ರು ಈ ಸಾಧನೆ ಮಾಡಿದ್ರು ಅಂತ. ನಿಮ್ಮ ಕಣ್ಮುಂದೆ ಇರೋದು ಏನು, ಇವ್ರು ಸಾಧನೆ ಮಾಡಿರೋದು. ನಾವೆಲ್ಲ ಸೇರಿ ಈ ಯುವಕರಿಗೆ ಒಂದು ಒಳ್ಳೆ ದಾರಿನ ಒಳ್ಳೆ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡೋಣ. ಧನ್ಯವಾದ. ಇವಾಗ ನಮ್ಮ ಇದು ಬಂದು ಅವ್ರಿಗೆ ನಾವು ಮಾಡಿರೋ ಇದು ಮರ್ಯಾದೆ ನಾವು ಏನ್ ಮಾಡ್ಬೇಕು ಮಾಡಿದೀವಿ. ಆದ್ರೆ ಇದು ಒಂದು ಸ್ಪೆಷಲ್ ಗಿಫ್ಟ್ ಅವ್ರಿಗೆ. ನಾವು ಸ್ಪೋರ್ಟ್ಸ್ ಮ್ಯಾನು ನಾವೇನ್ ಮಾಡ್ತೀವಿ ಅಂದ್ರೆ
ಸ್ಪೋರ್ಟ್ಸ್ ಅಲ್ಲಿ ಎಂಕರೇಜ್ ಮಾಡ್ಬೇಕು. ಈ ಗಿಫ್ಟ್ ನಿಮ್ಗೆ ಯಾರು ಕೊಟ್ಟಿರಲ್ಲ, ನಾವು ಕೊಡ್ತಾ ಇದೀವಿ ನಿಮ್ಗೆ. ಇದನ್ನ ತಗೊಂಡ್ ಬಂದು ಈ ಬಾಲ್ ನ ಜಿಮ್ಖಾನಾ ಗ್ರೌಂಡ್ ಅಲ್ಲಿ ಇವಾಗ ಅವರು ಒಂದು ಗೋಲ್ ಹೊಡಿತಾರೆ. தங்கவயல் வரலாற்றிலே இதுவரையிலும் யாருமே செய்யாத ஒரு அச்சீவ்மெண்ட்டை நம்ம தம்பி நவீன்குமார் செய்திருக்கிறாரு. நம்ம தங்கவயலிருந்து லடாக் மூலியம் நாங்கள் மிலிட்ரிக்காரங்க நேரில் பார்த்தது இவர் எல்லாருக்கும் உலகத்துக்கே காமிச்சு கொடுத்துக்கிறாரு. அந்த ரைடிங் மூலிமா ஒரு ஏரியாவும் ஒரு இதுவும் எவ்வளோ கஷ்டம், மிலிட்ரிக்காரங்க எவ்வளோ கஷ்டப்படுறாங்கன்றது இவர் அந்த ரைடிங் மூலிமா எடுத்து காமிச்சிக்கிறாரு. அதில் வந்து ஒரு 10,000 12,000 அடி நாங்கள் மேலே போய்க்கிறோம். 22,000 23,000 அடி வரலாம் நாங்கள் போய் டியூட்டி பண்ணிக்கிறோம். அதெல்லாம் அவர் பைக்கில் போய் படம் பிடிச்சி அவ்வளோ கஷ்டப்பட்டு அவர் இந்த கேஜிஎஃப் ஜனங்களுக்கு ஒரு ஒரு உற்சாகத்துக்கு ஏற்பட்டார். இளைஞர்களே ஒரு பெரிய உற்சாகம். இவர் போனது இவருக்கு மட்டும் பெருமை இல்லை, இந்த தங்கவயல் சார்ந்த எல்லாருக்கும் பெருமை. இந்த கேஜிஎஃப்ல எக்ஸர்வீஸ்மேன் எத்தனை பேர் இருக்கிறோம், ராணுவ வீரர்கள் அத்தனை பேருக்கும் பெருமை. ஏன்னாக்கா நாங்கள் உலகத்துக்கு சொல்ல முடியாத இவர் நேரில் எடுத்து சொல்லிக்கிறாரு. நாங்கள் பட்ட கஷ்டத்தை இவர் நேரில் பற்றி சொல்லிக்கிறாரு. அதனால எங்கள் கோலார் தங்கவயல் ஓல்டு ஃபீல்டு எக்ஸர்வீஸ்மேன் அசோசியேஷன் ட்ரஸ்ட் சார்பாக இவங்களை வாழ்த்து கூறி மென்மேலும் வரணும், இன்னும் கஷ்டப்படணும், இன்னும் பெருமை தேடி தரணும் தங்கவயலுக்குன்னு வாழ்த்தி இந்த பொன்னாடை இவருக்கு நம்ம தங்கவயல் கோல்டு பிரசிடென்ட் இவருக்கு பொன்மாலை அணிவிக்கப்படுகிறது. அதே மாதிரி இவர் ஞாபகார்த்தமாக இங்க இவருக்கு இந்த நினைவு சின்னத்தை எங்களுக்கு இவருக்கு அன்பில் பேர் கொடுக்கிறோம். ஃபுட்பால் பிளேயர்ஸ் சார்பாக வந்து நம்மளுடைய நவீன் லியோன் அவர் வந்து ரொம்ப கஷ்டப்பட்டு வந்து ஃப்ரம் கேஜிஎஃப் டு லடாக் அவருடைய ட்ரிப்பு ஈச் அண்ட் எவ்ரி வந்து பிளேசஸ் அவர் வந்து பாயிண்ட் டு பாயிண்ட் வந்து ஸ்டாப் பண்ணிவிட்டு வந்து அவர் வீடியோ பண்ணி வந்து போடுறது ஒன்று ஒன்றா நாங்கள் வந்து ஃபாலோ பண்ணி தான் வந்திருந்தோம். அவர் வந்து ஒரு கேஜிஎஃப் நம்மளுடைய கோல்டன் சிட்டிக்கு வந்து ஒரு எடுத்துக்காட்டு. நம்மளுடைய இந்த இளைஞர்களுக்கு, நம்மளுடைய யங்ஸ்டர்ஸு, அப்கமிங் ஜென்ரேஷன் அவங்களுக்கு வந்து அவர் வந்து ஒரு எடுத்துக்காட்டு அவர். ஏன்னா வந்து நம்ம வந்து ப்ரூவ் பண்ணுறதுக்கு வந்து நம்ம வந்து ஏதோ ஒரு வழி ஒரு இடம் நம்ம கேட்டுன்னு வந்து நம்ம வந்து ஒரு பிளாட்ஃபார்ம் எதிர்பார்த்துன்னு போயின்னுக்கிறோம். அவர் ப்ரூவ் பண்ணிட்டு வந்து நின்றுக்கிறாரு. அதுவே வந்து ஒரு பெரிய அச்சீவ்மெண்ட் வந்து கொடுத்துக்கிறதுக்கு காரணம் வந்து அவருடைய வந்து செல்ஃப் கான்ஃபிடென்ஸ். ஃபஸ்ட்டு நம்ம சாதிக்கணுன்ற அந்த வெறி வந்து அவர்கிட்ட இருந்ததுனால தான் இன்றைக்கி வந்து அவர் சாதிச்சுட்டு வந்து நின்றுக்கிறாரு. எங்கள் கேஜிஎஃப் தங்கவயலுடைய ஃபுட்பால் பிளேயர்ஸ் அனைவரோடும் சார்பாக வந்து நான் வந்து நவீன் லியோனை வந்து அப்ரிஷியேட் யூ அண்ட் ஆல்சோ ஐ ஆஸ்க், அது உன்னோட மாத்திரம் இல்லாமல் இன்னும் வந்து அப்கமிங் ஜென்ரேஷன்ஸ்க்கு வந்து நம்ம எப்படி வந்து செல்ஃப் வந்து கான்ஃபிடென்ஸ் வச்சுக்கணும், அதை நம்ம எப்படி அச்சீவ் பண்ணோம் அப்படின்றது வந்து நீ எல்லாருக்கும் வந்து தெரிவிக்கணும் அப்படின்றது வந்து இந்த ஒரு சந்தர்ப்பத்தில் வந்து நான் கேட்கணும்னு ஆசைப்பட்றேன். தேங்க்யூ வெரி மச் ஃபா. தேங்க்யூ. ನಮ್ಮ ಪ್ರದೀಪ್ ಅಣ್ಣಗೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಕಲ್ ರಾಜ ಅಂಕಲ್ 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 வாங்க சார், சார் வாங்க சார். வர்றனாக்கா கேமரால வீடியோ ಪ್ರದೀಪ್ ಅನ್ನೋರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಂಗೆ ರಾಜನ ಅಂಕಲು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸ್ಗೆ. ಓಕೆ, ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ನಮ್ಮ KGF ಅಲ್ಲಿ ಟ್ಯಾಲೆಂಟು ಇದೆ. ಸೊ ಎಲ್ಲರೂ ಬಂದುಬಿಟ್ಟು ಮುಂದೆ ಬರಬೇಕು. ನಮ್ಮವರು ನಮ್ಮ KGF ಜನ ಹೆಂಗೆ ಅಂದರೆ ತುಂಬ ಒಳ್ಳೆಯವರು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನೀವು ಮುಂದೆ ಬಂದುಬಿಟ್ಟು ನಾಳೆನಿಂದ ಅಲ್ಲ ಇವತ್ತಿನಿಂದ ಆಗುತ್ತೆ, ನಿಮ್ಮ ಕೈಯಲ್ಲಿ ಇವತ್ತಿನಿಂದ ಮಾಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ. ನಾನು ಹಂಗೆ ಅನ್ಕೊಂಡೆ, ನನ್ನ ಕೈಯಲ್ಲಿ ಆಗಲ್ಲ. ಇದು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಹೋಗಿರೋದು. ಒಂದು ಸೋಲೋ ರೈಡ್ ಅಂದರೆ ತಮಾಷೆ ಎಲ್ಲ. ಪೆಟ್ರೋಲ್ ಬಂಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಲ್ಕೊಂಡು ಬಂದು ನಮ್ಮ ಊರಿನ ವರ್ಲ್ಡ್ ಹೈಯೆಸ್ಟ್ ಮೋಟ್ರಬಲ್ ಪಾಸ್ ಅಂದರೆ ವರ್ಲ್ಡಲ್ಲೇ ಹೈಯೆಸ್ಟ್ ಮೋಟ್ರಬಲ್ ಪಾಸಲ್ಲಿ ನನ್ನ ಊರು ಚಿನ್ನದ ಮಣ್ಣು ನಾನು ಅಲ್ಲಿಕ್ಕಿದ್ದೀನಿ. ತುಂಬ ಅಂದರೆ ತುಂಬ ನನಗೆ ಹೆಮ್ಮೆ ಆಗ್ತಾ ಇದೆ. ಅದೇ ಥರ ನಮ್ಮ ಊರು KGF ಅಂತ ಬ್ಯಾನರ್ ಹಾಕೊಂಡ್ಬಿಟ್ಟು ಅಲ್ಲಿ ಆರಿಸಿದೆ. ಆ ಊರಿಗೆ ಹುಟ್ಟಿದ್ದೀನಿ, ಏನೋ ಒಂದು ಮಾಡ್ಬೇಕಂತ ತುಂಬ ದಿವಸ ಒಂದು ಕನಸಿತ್ತು. ಸೊ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಥರ ನಮ್ಮ ಊರು ಜನ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದರು. ಎಲ್ಲರಿಗೂ ತುಂಬ ಅಂದರೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲವ್ ಯು ಆಲ್ KGF. ಐ ಲವ್ KGF.
ಲದಾಖ್ ಸೀರೀಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ನಾನು ಕಂಟೆಂಟ್ ಮಾಡಿರೋದೇ ಬಂದ್ಬಿಟ್ಟು ದ ರಿಯಲ್ ಹೀರೋಸ್, ನಮ್ಮ ಆರ್ಮಿ ಮ್ಯಾನ್ಸ್, ಇವರೇ ನಿಜವಾದ ಹೀರೋಸು. ಸೊ ಎಲ್ಲೆಲ್ಲಿ ಲದಾಖ್ ಅಲ್ಲಿ ಎಲ್ಲೆಲ್ಲಿ ಮೆಮರಿಯಲ್ಲಿ ಇತ್ತು ಎಲ್ಲಾನು ವಿಸಿಟ್ ಮಾಡಿದೆ ನಾನು, ಒಂದು ಬಿಟ್ಟಿಲ್ಲ. ಸೊ ಇನ್ನೂ ನೆಕ್ಸ್ಟ್ ಒಂದು ಆಲ್ಮೋಸ್ಟ್ ಒಂದು 3 ಸೀರೀಸ್ ಹಾಕಿದ್ದೀನಿ, ಇನ್ನೂ 4 ಸೀರೀಸ್ ಇದೆ. ಎಲ್ಲೆಲ್ಲಿ ವಾರ್ ಆಗಿದೆ ಎಲ್ಲ ಹತ್ರ ಹೋಗ್ಬಿಟ್ಟು ನಾನು ವಿಸಿಟ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ವಾಟ್ಸಪ್ ಟು ರಿಯಲ್ ಹೀರೋಸ್. ಥ್ಯಾಂಕ್ ಯು.